ಚಿತ್ರದುರ್ಗಕ್ಕೆ ಅಲ್ಪಸಂಖ್ಯಾತರ ಮಹಿಳಾ ಕಾಲೇಜ್ ಮಂಜೂರಾಗಿದೆ. ವಕ್ಫ್ ಮಂಡಳಿಗೆ ನಾನು ಅಧಿಕಾರಕ್ಕೆ ಬಂದಾಗಿನಿಂದ 10 ಕೋಟಿ ಅನುದಾನ ತಂದಿದ್ದೇನೆ ಎಂದು ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷ ಅನ್ವರ್ ಬಾಷಾ ಹೇಳಿದರು. ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮದೊಟ್ಟಿಗೆ ಮಾತನಾಡಿದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನೇ ಬೇರೆ ಇದೆ. ನಮ್ಮ ಸಚಿವರು ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ವಸತಿ ಸಚಿವರು ಅವರೇ ಆಗಿದ್ದಾರೆ. ಇಲ್ಲಿ ನಮ್ಮಲ್ಲಿ ವಕ್ಫಲ್ಲಿ ಏನಾಗಿದೆ ಅಂತಂತಂದರೆ, ನಮ್ಮ ಸಂಸ್ಥೆಯ ಏನು ನಮ್ಮದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿಯನ್ನು ಡೆವಲಪ್ಮೆಂಟ್ ಮಾಡೋದೇ ನಮ್ಮ ಉದ್ದೇಶ ಇರುತ್ತೆ. ಈಗ ಯಾವುದೋ ಒಂದು ನಮ್ಮ ಕಬ್ರಸ್ಥಾನ ಇರುತ್ತೆ, ಕಬ್ರಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡುವುದು, ಅಥವಾ ಮಸೀದಿಗಳು ಇರ್ತವೆ, ಮಸೀದಿಗಳು ಕೆಲವು ಶೀತಲ ವ್ಯವಸ್ಥೆ ಇರುತ್ತೆ, ಅದಕ್ಕೆ ನಾವು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಅನುದಾನವನ್ನು ಕೊಟ್ಟು ಅಂತಹ ಪ್ರಾಪರ್ಟಿಗಳನ್ನು ಡೆವಲಪ್ಮೆಂಟ್ ಮಾಡೋದೇ ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನ ಉದ್ದೇಶ. ಚೇರ್ಮನ್ ಆದಾಗಲಿಂದ ಸುಮಾರು ಒಂದು 10 ಕೋಟಿ ಅನುದಾನವನ್ನು ಇಲ್ಲಿ ತರಿಸಿದ್ದೀನಿ, ನಾನು ತೊಗೊಂಡಿದ್ದೀನಿ. ಯಾಕೆ ಅಂತಂತಂದರೆ ನಮ್ಮ ಬಿಜೆಡ್ ಜಮೀರ್ ಸಾಹೇಬರವರ ಒಂದು ಭಾಳ ದೊಡ್ಡ ಕೊಡುಗೆ ನಮ್ಮ ಚಿತ್ರದುರ್ಗಕ್ಕೆ, ಜಿಲ್ಲೆಗೆ. ಅದರಲ್ಲಿ 3 ಕೋಟಿದು ನಮಗೆ ಒಂದು ಶಾದಿ ಮಾಲ್ ಕೊಟ್ಟಿದ್ದಾರೆ. ಅದರ ಜೊತೆಗೆ 5 ಕೋಟಿದು ನಮ್ಮ ಪ್ರಾಪರ್ಟಿ ಡೆವಲಪ್ಮೆಂಟಿಗೆ ಫಂಡ್ ಕೊಟ್ಟಿದ್ದಾರೆ. ಆಮೇಲೆ ಅದರ ಒಂದು ವುಮೆನ್ಸ್ ಕಾಲೇಜನ್ನು 4 ಕೋಟಿ ಅನುದಾನದಲ್ಲಿ ನಾವು ಒಂದು ಮಹಿಳೆಯರ ಪ್ರತ್ಯೇಕ ಒಂದು ಕಾಲೇಜನ್ನು ಮಾಡಲಿಕ್ಕೆ ನಮಗೆ ಅನುದಾನ ಕೊಟ್ಟಿದ್ದಾರೆ. ಸುಮಾರಿಂದ 12 ಕೋಟಿ ದುಡ್ಡು ಅವರು ಕೊಟ್ಟಿದ್ದಾರೆ. ಅಂದರೆ ಬರೀ ಅಲ್ಪಸಂಖ್ಯಾತರ ಮಹಿಳಾ ಕಾಲೇಜ್ ಮಾತ್ರ. ಅಲ್ಪಸಂಖ್ಯಾತರು ಅಂದರೆ ಅದರಲ್ಲಿ ಕ್ರಿಶ್ಚಿಯನ್ಸು, ಬುದ್ಧಿಗಳು, ಬೌದ್ಧರು, ಆಮೇಲೆ ಸಿಕ್ಕು ಎಲ್ಲರೂ ಬರ್ತಾರೆ ಅದರಲ್ಲಿ. ಮಂಡಳಿಯ ಆಸ್ತಿ ಹಾಗೂ ಮಸೀದಿಗಳ ಅಭಿವೃದ್ಧಿಗೆ ಅನುದಾನ ಕೊಡುತ್ತೇವೆ. ಜೊತೆಗೆ ಚಿತ್ರದುರ್ಗಕ್ಕೆ ಅಲ್ಪಸಂಖ್ಯಾತರ ಮಹಿಳಾ ಕಾಲೇಜನ್ನ ಮಂಜೂರು ಮಾಡಿಸಿಕೊಳ್ಳಲಾಗಿದೆ. ಇದರಿಂದ ಎಲ್ಲ ರೀತಿಯ ಅಲ್ಪಸಂಖ್ಯಾತ ಮಹಿಳೆಯರು ಶಿಕ್ಷಣ ಪಡೆಯಲು ಹೊರಗೆ ಹೋಗುವುದು ತಪ್ಪಿದೆ ಎಂದರು.